ಈಗ ಸರ್ಕಾರದ ಮುಂದೆ ಹೋದಾಗ ನೀವು ಬೇಕಿದ್ರೆ ಕೋರ್ಟ್ ಹೋಗಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ನಿಮ್ಗಿರೋ ಮಾಹಿತಿ ಪ್ರಕಾರ ಆ ಮಾತನ್ನ ಅಲೆಮಾರಿ ಸಮುದಾಯದವರು ಯಾರು ಅಲ್ಲ, ಸರ್ಕಾರದಲ್ಲಿ ಮಂತ್ರಿಗಳು ಅಧಿಕಾರಿಗಳು ಹೇಳಿದ್ದಾರೆ ಅಂತ ಆ ಅಲ್ಮಾರಿ ಜನಾಂಗದ ಲೀಡರ್ಸ್ ನಮ್ಗೆ ಹೇಳಿದ್ದಾರೆ. ಆದೇಶದಲ್ಲಿ ಕೇವಲ ನೇಮಕಾತಿ ಮೀಸಲಾತಿ ಅಷ್ಟೇ ಅನೌನ್ಸ್ ಮಾಡಿದ್ದಾರೆ, ಮುಂಬಡ್ತಿ ಆದೇಶನ ಅನೌನ್ಸ್ ಮಾಡಿಲ್ಲ. ಅದು ಆಟೋಮೆಟಿಕ್ಲಿ ಮಾಡ್ಬೇಕು ಅವರು, ಅದು ತಪ್ಪು ಮಾಡಿದ್ದಾರೆ. ಅದು ಬೇಡಿಕೆ ಈಗಾಗಲೇ ಎಲ್ಲ ಸಮುದಾಯಗಳು ಇಟ್ಟಿದ್ದಾವೆ. ನೇಮಕಾತಿಯ ಜೊತೆಗೆ ಎಜುಕೇಶನ್ ಫಸ್ಟ್, ಎಜುಕೇಶನ್ ಆದ್ಮೇಲೆ ನೇಮಕಾತಿ ಮೇಲೆ ಬಡ್ತಿ, ಎಲ್ಲದರಲ್ಲೂ ಬರಲೇಬೇಕು. ಬಿಜೆಪಿಯಿಂದ ಎಲ್ಲ ಸಮುದಾಯಗಳ ಜೊತೆಗೆ ನಿಲ್ತೀವಿ. ಏನು ಲೋಪದೋಷ ಆಗಿದೆ ಅವನ್ನ ಸರಿಪಡಿಸೋ ಆಗೋವರೆಗೂ ಅವರ ಧ್ವನಿಯಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಅಲ್ಲ, ಈ ಫಸ್ಟ್ ಸರ್ಕಾರಕ್ಕೆ ಅವಕಾಶವನ್ನು ಕೊಡ್ತೀವಿ. ಸರ್ಕಾರ ಹಂತದಲ್ಲಿ ಬಗೆಹರಿಸಬಹುದಾಗಿದೆ, ಅವ್ರಿಗೆ ಬದ್ಧತೆ ಇದ್ರೆ, ರಾಜಕೀಯ ಇಚ್ಛಾಶಕ್ತಿ ಇದ್ರೆ ಬಗೆಹರಿಸ್ಕೋಬಹುದು. ಅಥವಾ ನಾವು ಕೆಲವು ತಪ್ಪುಗಳನ್ನು ಮಾಡಿ ನೀವು ಕೋರ್ಟ್ಗೆ ಹೋಗಿ ಸ್ಟೇಟಸ್ ಕೋ ಮೇಂಟೈನ್ ಮಾಡೋಣ ಅನ್ನುವಂತ ಒಂದು ರೀತಿಯಲ್ಲಿ ದುಸ್ಸಾಹಸ ಮತ್ತು ದುರ್ಬುದ್ಧಿ ಇದ್ರೆ ಆವಾಗ ಆ ಸಂದರ್ಭದಲ್ಲಿ ನಾವು ಅದನ್ನ ಯಾವ ರೀತಿ ಹೋರಾಟ ಮಾಡಬೇಕು, ಇನ್ಕ್ಲೂಡಿಂಗ್ ಕಾನೂನು ಹೋರಾಟ ನಾವು ಮಾಡ್ತೇವೆ. ಫಸ್ಟ್ ಸರ್ಕಾರಕ್ಕೆ ಅವಕಾಶವನ್ನು ಕೊಡ್ತೀವಿ. ಅದು ಆಗ್ಲೇ ನಾನು ಹೇಳಿದ್ದೀನಿ, ಮತ್ ಈ ವಿಷಯ ಡೈಲ್ಯೂಟ್ ಆಗುತ್ತಂತ ಅಷ್ಟೇ, ಬೇರೆ ಏನಿಲ್ಲ. ಆಗ್ಲೇ ಎಕ್ಸ್ಪ್ರೆಸ್ ಮಾಡಿದ್ದೀವಿ. ಬ್ಯಾಲೆಟ್ ಪೇಪರ್ ಇಷ್ಟೇ ಹೇಳ್ತೀನಿ. ಬ್ಯಾಲೆಟ್ ಪೇಪರ್ ಇದ್ದಾಗ ಆಗಿರುವಂತ ಅಕ್ರಮಗಳು ಬೇಕಾದಷ್ಟು ಕೇಸ್ಗಳಿದೆ. ಬ್ಯಾಲೆಟ್ ಪೇಪರ್ನ ಕಬ್ಜಾ ಮಾಡಿ ಒತ್ತಿರುವಂತದ್ದು, ಬ್ಯಾಲೆಟ್ ಪೇಪರ್ನ ದುರುಪಯೋಗ ಮಾಡ್ಕೊಂಡಿರುವಂತದ್ದು ಎಲ್ಲ ಬೇಕಾದಷ್ಟು ಅಕ್ರಮಗಳಿದ್ದಾವೆ. ಅವುಗಳನ್ನ ಚುನಾವಣೆ ಆಯೋಗ ಏನು ರಾಜ್ಯ ಚುನಾವಣೆಗೆ ಬಹಳ ಉತ್ಸಾಹದಲ್ಲಿ ಬ್ಯಾಲೆಟ್ ಪೇಪರ್ ಮಾಡಬೇಕು ಅಂತ ಚುನಾವಣೆ ಆಯೋಗದ ಕಮಿಷನರ್ ಹೇಳಿದ್ದಾರೆ. ರಾಜ್ಯ ಚುನಾವಣಾ ಆಯೋಗ ಕಮಿಷನರು ಅದನ್ನ ಸ್ವಲ್ಪ ಹಿಂತಿರುಗಿ ನೋಡ್ಬೇಕು, ಅವಾಗಿನ ಅಕ್ರಮಗಳು ಅವನ್ ಹೆಂಗ್ ತಡೀತಾರೆ ಅಂತ. ಈಗ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲಾ ಸಮುದಾಯದವರ ಬಗ್ಗೆ ಬಹಳ ವಿಶ್ಲೇಷವಾಗಿ ಮಾತಾಡಿದ್ದೀರಾ. ಅಲ್ಪಸಂಖ್ಯಾತರ ಬಗ್ಗೆ ಬಂದಾಗ ಕೇವಲ ಮುಸ್ಲಿಮರ ಬಗ್ಗೆನೇ ಸರ್ಕಾರ ಒಂದು ನಿಲುವು ತಾಳುತ್ತೆ. ಒಂದು ಉದಾಹರಣೆಗೆ ಅಲ್ಪಸಂಖ್ಯಾತರಂದ್ರೆ 5-6 ಸಮುದಾಯಗಳಿದೆ. ರಾಜು ಸರ್ಗೆ ಗೊತ್ತು, ನಾನು ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕೈಗಾರಿಕಾ ನೀತಿಯಲ್ಲಿ ಅಲ್ಪಸಂಖ್ಯಾತರಿಗೆ 25% ವಿನಾಯಿತಿ ಇದೆ ಅಂತ ಕೊಡ್ತಾರೆ. 1 ಕೋಟಿ ಜಮೀನಿಗೆ ಅಂದ್ರೆ 25% ವಿನಾಯಿತಿ. ಅದು ಕೇವಲ ಒಂದು ಮುಸ್ಲಿಮಾನ್ ಸಮುದಾಯಕ್ಕೆ ಮಾತ್ರ ಮೀಸಲು ಅಂತ ಇದೆ. 3B ಕ್ರಿಶ್ಚಿಯನ್ಸ್ ಬಂದಾಗ, ಜೈನ್ಗೆ ಬಂದಾಗ ಅವರಿಗೆ ಅದು ಅನ್ವಯಿಸ್ತಾ ಇಲ್ಲ. ಈ ತಾರತಮ್ಯ ನೀತಿ ನೋಡಿ, ಒಂದು ಇದುವರೆಗೂ ಯಾವುದೇ ತರದ ರಿಸರ್ವೇಶನ್ನು, ಅದು ಕಾಂಟ್ರಾಕ್ಟ್ ಅಲ್ಲಾಗ್ಲಿ, ಇಂಡಸ್ಟ್ರಿಯಲ್ ಆಗಲಿ, ಎಜುಕೇಶನ್ ಆಗಲಿ, ಎಂಪ್ಲಾಯ್ಮೆಂಟ್ ಅಲ್ಲಾಗ್ಲಿ, ಅಲ್ಪಸಂಖ್ಯಾತರಿಗೆ, ಮೈನಾರಿಟೀಸ್ಗೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಇನ್ನು ಫಸ್ಟ್ ತಿಳ್ಕೊಳ್ಳಿ. ಇವರು ಸಂವಿಧಾನ ವಿರುದ್ಧ ಮತ ಬ್ಯಾಂಕ್ ಅವ್ರು ಬಹಳ ಮುಖ್ಯ. ಸಂವಿಧಾನ ಸುಮ್ಮನೆ ಜೇಬಲ್ಲಿ ಇಟ್ಕೊಳ್ಳೋಕೆ ಅಷ್ಟೇ, ಸಂವಿಧಾನ ತೆಗೆದು ನೋಡೋದಿಲ್ಲ ಅವರು. ಸಂವಿಧಾನದ ಬಗ್ಗೆ ಬದ್ಧತೆನೇ ಇಲ್ಲ. ಅನುಕೂಲ ಸಿಂಧು ಆಗಿರುವಂತ ಸಂವಿಧಾನ ಮಾಡ್ತಾರೆ. ನನಗೆ ಇಷ್ಟೇ ಎಸ್ಪೆಷಲಿ ಮಾದೇವಪುರ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಅಂಡರ್ ವಾಟ್ ಆರ್ಟಿಕಲ್ ಅಲ್ಪಸಂಖ್ಯಾತರಿಗೆ ರಿಸರ್ವೇಶನ್ ಇದೆ ತೋರಿಸಿ. ರಿಲಿಜಿಯಸ್ ಮೈನಾರಿಟಿ, ಅಲ್ಪಸಂಖ್ಯಾತ ಮತ್ತೆ ಬೇರೆ ಬೇರೆ ಕ್ಯಾಟಗರಿ ಇದೆ. ರಿಲಿಜಿಯಸ್ ಮೈನಾರಿಟಿ ಎಲ್ಲಿದೆ ತೋರಿಸಿ. ಸಂವಿಧಾನ ವಿರುದ್ಧ ಮಾಡ್ತಾ ಇದ್ದಾರೆ. ಕೋರ್ಟಲ್ಲಿ ಚಾಲೆಂಜ್ ಆಗಿದ್ದಾವೆ, ಕೋರ್ಟಲ್ಲಿ ಇದ್ದಾವೆ. ಕಳೆದ 2 ವರ್ಷಗಳಲ್ಲಿ 2422 ರೈತರ ಆತ್ಮಹತ್ಯೆ ಸರ್ಕಾರ ಆ ನಿಟ್ಟಿನಲ್ಲಿ ಯಾವುದು ನೋಡಿ, ಎಲ್ಲೋ ಒಂದ್ ಕಡೆ ನೋಡಿದೆ ರಾಜ್ಯದಲ್ಲಿ ಆತ್ಮಹತ್ಯೆ ಕಡಿಮೆ ಆಗಿದೆ ಅಂತ. ಈ ಆತ್ಮಹತ್ಯೆ ಮಾಡಿದಾಗ ರೈತರ ಆತ್ಮಹತ್ಯೆ ಅಂತ ನೀವು ರಿಜಿಸ್ಟರ್ ಮಾಡಲ್ಲ. ಫಸ್ಟ್ FIR ಆಗ್ಬೇಕು, ಆಮೇಲೆ ಅದಕ್ಕೆಲ್ಲ ಎಂಕ್ವೈರಿ ಆಗ್ಬೇಕು, ಅಸಿಸ್ಟೆಂಟ್ ಕಮಿಷನ್ ರೆಕಗ್ನೈಸ್ ಮಾಡ್ಬೇಕು. ನೀವು ಅದನ್ನ ರೆಕಗ್ನೈಸ್ ಮಾಡಲಿಲ್ಲ ಅಂದ್ರೆ ಆಟೋಮೆಟಿಕ್ಲಿ ನಂಬರ್ ಕಮ್ಮಿ ಆಗುತ್ತಲ್ಲ. ಆತ್ಮಹತ್ಯೆಗಳು ನಡೀತಾನೆ ಇದ್ದಾವೆ. ನೀವು ಆ ಕ್ಯಾಟಗರಿಗೆ ಬರೋದಕ್ಕೆ ಏನು ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇಲ್ಲ. ದಟ್ಸ್ ವೈ ದ ನಂಬರ್ ಇಸ್ ಕಮಿಂಗ್.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.